ಇವತ್ತು ಮತ್ತು ನಾಳೆ ಕಳೆದು ಬಿಟ್ರೆ ಇಲ್ಲಿ ತನಕ ಕಾಯ್ತಾ ಇದ್ದ ದ ವೇಟ್ ಈಸ್ ಓವರ್ ಅನ್ನುವಂತೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಬಂದೇ ಬಿಡುತ್ತೆ ಅದು ಸೋಮವಾರ. ಸರಿ, ಈಗಾಗಲೇ ಎಷ್ಟೋ ಜನರ ಮನೆಗೆ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ತಲುಪಿದೆ. ಅದನ್ನ ಕಣ್ಣಿಗೆ ಹೊತ್ಕೊಂಡು ಮನೆಯೊಳಗೆ ಸ್ವೀಕಾರ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಬೀದರ್ನಲ್ಲಿ ಮಂತ್ರಾಕ್ಷತೆಯ ಜೊತೆಗೆ ರಾಮನ ಭಕ್ತಿಯರು ಅವರೇ ಈ ಒಂದು ರಾಮನ ಧ್ವಜವನ್ನ ಅಥವಾ ಭಗವದ್ ಧ್ವಜವನ್ನ ಹೊಲಿದು ಮನೆ ಮನೆಗೂ ಕೂಡ ಹಂಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಮಂತ್ರಾಕ್ಷತೆ ಬಳಿಕ ಮನೆ ಮನೆಗೆ ಭಗವದ್ ಧ್ವಜ, ಮನೆಯಲ್ಲೇ ಭಗವದ್ ಧ್ವಜ ತಯಾರಿಸಿ ವಿತರಣೆ. ಬೀದರ್ನ ಕಾಡವಾದ ಗ್ರಾಮದ 6 ಮಹಿಳೆಯರ ಅಳಿಲು ಸೇವೆ. ಬೀದರ್ ತಾಲೂಕಿನ ಕಾಡವಾದ ಗ್ರಾಮದ ರಾಮನ ಪರಮ ಭಕ್ತೆಯರು ಅಯೋಧ್ಯೆಯಲ್ಲಿ ಪೂಜಿಸಲ್ಪಟ್ಟ ಮಂತ್ರಾಕ್ಷತೆ ವಿತರಣೆಯಿಂದ ಪ್ರೇರಣೆಗೊಂಡಿದ್ದಾರೆ. ಈ ಪ್ರೇರಣೆಯಿಂದ 1,000 ಭಗವದ್ ಧ್ವಜವನ್ನ ಸ್ವತಃ ತಯಾರಿಸಿ ಮನೆ ಮನೆಗಳಿಗೆ ಹಂಚುತ್ತಾ ಇದ್ದಾರೆ. ಇನ್ನು ಬಾಲರಾಮನ ಪ್ರತಿಷ್ಠಾಪನೆಯ ದಿನ ಗ್ರಾಮದ ಎಲ್ಲಾ ಮನೆಗಳ ಮೇಲೂ ಭಗವದ್ ಧ್ವಜ ಹಾರಾಡಬೇಕು ಅಂತ ಪಣ ತೊಟ್ಟು ಈ ಸಹಾಯಕ್ಕೆ ಕೈ ಹಾಕಿದ್ದಾರೆ. ಬಟ್ ನಮ್ಮ ಮನಿಗೆ ಶಕ್ತಿ ಬಂದ ನಾವು ಬಹಳ ಖುಷಿ ಅದ. ಆ ಶಕ್ತಿಲಿಂದ 22 ತಾರೀಕಿಗೆ ದೀಪಾವಳಿದ ಹಬ್ಬ ಹೆಂಗ್ ಮಾಡ್ತೇವೆ ಹಂಗ ಆಚರಿಸಬೇಕಲ್ಲತ್ತಿದ್ದೇವೆ. ನಮ್ಮ ಮನಸ್ಸು ಇಚ್ಛೆಲಿಂದ ಮಾಡ್ಲತ್ತಿದ್ದೆವು. ಜೈ ಶ್ರೀರಾಮ್. ಇನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಈಗಾಗಲೇ ಧ್ವಜದ ಬಟ್ಟೆಯನ್ನ ವಿತರಿಸಿದ್ದಾರೆ. 500 ಧ್ವಜ ತಯಾರಿಸಿದ್ದು 1,000ಕ್ಕೂ ಹೆಚ್ಚು ಭಗವದ್ ಧ್ವಜ ತಯಾರಿಸುವ ಪಣ ತೊಟ್ಟಿದ್ದಾರೆ. ಇನ್ನು ರಾಮನ ಪರಮ ಭಕ್ತಿಯಾಗಿರುವ ಇಂದುಮತಿ ಮಕರಂದ, ಸವಿತಾ ನಿನ್ನೀಶ್, ಶ್ರೀದೇವಿ ಮೀನಕೇರಿ, ಸವಿತಾ ಶೀಲವಂತ, ಪದ್ಮಾವತಿ ಕಾರ್ಕನಹಳ್ಳಿ, ಅಂಬಿಕಾ ಹೂಗಾರ ಅನ್ನೋರು ಧ್ವಜ ತಯಾರಿಕೆಯಲ್ಲಿ ನಿರಂತರವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇಡೀ ಕಾಡವಾದ ಗ್ರಾಮದ ತುಂಬಾ ಈ ನಮ್ಮ ಕೇಸರಿಯ ಭಗವದ್ ಧ್ವಜ ಮನೆ ಮನೆಗೆ ಕೂಡ ಹಚ್ಚಬೇಕು. ಅವತ್ತಿನ ದಿವಸ ಒಂದು ಸಂಭ್ರಮದ ವಿಜಯೋತ್ಸವವನ್ನು ಆಚರಿಸಬೇಕಂತ ಉದ್ದೇಶ ಇಟ್ಕೊಂಡು ಇಡೀ ನಮ್ಮ ಕಾಡವಾದ ಗ್ರಾಮದ ಸಮಸ್ತ ಬಜರಂಗ ದಳದ ಹಿತೈಷಿಗಳು, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆಯವರು ಈ ಒಂದು ಮನೆ ಮನೆಗೆ ಕೂಡ ಒಂದು ಜೆಂಡಾ ಹಚ್ಚಬೇಕೆಂಬ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಎಲ್ಲ ಮಾತಿಯರು, ಅಕ್ಕ ತಂಗಿಯರು ಒಂದು ಈ ಜೆಂಡಾವನ್ನು, ಈ ಭಗವದ್ ಧ್ವಜವನ್ನು ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯ ದಿನ ಬೀದರ್ನ ಈ ಗ್ರಾಮದ ಪ್ರತಿ ಮನೆಗಳ ಮೇಲೆ ಭಗವದ್ ಧ್ವಜ ಹಾರಿಸುವ ಮೂಲಕ ಮಹಿಳೆಯರು ರಾಮನಿಗೆ ತಮ್ಮ ಅಳಿಲು ಸೇವೆಯನ್ನ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.